ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ. ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಪಿಪಿಇ ಕಿಟ್ ಇಲ್ಲದೆ 8 ಸೋಂಕಿತ ಮೃತ ದೇಹಗಳ ಅಂತ್ಯ ಸಂಸ್ಕಾರ. ಪೂಜಾರಿ ಪತ್ನಿಗೆ ಕೊರೋನಾ, ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ದಿಗ್ಬಂಧನ. ಅಜ್ಜಿ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡ 24 ಮಂದಿಗೆ ಸೋಂಕು. ನಗರಸಭೆ ಮಾಜಿ ಅಧ್ಯಕ್ಷ ಹೆಮ್ಮಾರಿಗೆ ಬಲಿ. ಅನಾಥ ಅಂತ್ಯಕ್ರಿಯೆ. ಇದೇ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ಕೊರೋನಾ ಜೊತೆ ಬೆಳಗಾವಿ ಜಿಲ್ಲಾಡಳಿತದ ಎಡವಟ್ಟುಗಳು ಹೆಚ್ಚಾಗ್ತಾನೆ ಇವೆ. ಸರ್ಕಾರಿ ನಿಯಮದ ಪ್ರಕಾರ ಸೋಂಕಿತರ ಶವ ಸಂಸ್ಕಾರದ ವೇಳೆ ಕಡ್ಡಾಯವಾಗಿ ಎಲ್ಲರೂ ಪಿಪಿಇ ಕಿಟ್ ಧರಿಸಲೇಬೇಕು. ಆದರೆ ಇಲ್ಲಿ ಪಿಪಿಇ ಕಿಟ್ ಇಲ್ಲದೆಯೇ ಅದೆಷ್ಟೋ ಅಂತ್ಯಕ್ರಿಯೆಗಳು ನಡೆದು ಹೋಗಿವೆ. ಇದೆಂಥ ನಿರ್ಲಕ್ಷ್ಯ, ಇದೆಂಥ ಅಸಡ್ಡೆ, ಯಾಕೆ ಇಂಥ ಉದಾಸೀನ? ಎಷ್ಟೇ ಬಾಯಿ ಬಡ್ಕೊಂಡ್ರು ಜಿಲ್ಲಾಡಳಿತದ ಎಡವಟ್ಟು ಮಾತ್ರ ಕಮ್ಮಿ ಆಗ್ತಿಲ್ಲ. ಪದೇ ಪದೇ ಇಂಥ ಅನಾಹುತಗಳು ನಡೆಯುತ್ತಲೇ ಇವೆ. ಪಿಪಿಇ ಕಿಟ್ ಇಲ್ಲದೆ ಸ್ಮಶಾನಕ್ಕೆ ತೆರಳಿ ಸೋಂಕಿತ ಮೃತದೇಹಗಳ ಅಂತ್ಯ ಸಂಸ್ಕಾರ ನಡೆಸಲಾಗ್ತಿದೆ. ಕೊರೋನಾದಿಂದ ಮೃತಪಟ್ಟ ದೇಹವನ್ನ ಕಟ್ಟಿಗೆ ಮೇಲೆ ಮಲಗಿಸಲಾಗಿದೆ. ಆದರೆ ಇದೇ ಜಾಗದಲ್ಲಿ 2 ವ್ಯಕ್ತಿಗಳು ಯಾವುದೇ ಪಿಪಿಇ ಕಿಟ್ ಧರಿಸದೆ ಓಡಾಡ್ತಿದ್ದಾರೆ. ಇದಕ್ಕೆ ಹೊಣೆ ಯಾರು? ಇದರಿಂದ ಆಗುವ ಅನಾಹುತಕ್ಕೆ ಯಾರು ಜವಾಬ್ದಾರಿ? ಅಂತ್ಯಕ್ರಿಯೆ ಮಾಡುವ ಸಿಬ್ಬಂದಿ ಕಡ್ಡಾಯವಾಗಿ ಪಿಪಿಇ ಕಿಟ್ ಧರಿಸಲೇಬೇಕು. ಇತ್ತ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವ ಮೃತರ ಸಂಬಂಧಿಕರಿಗೂ ಪಿಪಿಇ ಕಿಟ್ ನೀಡಿ ಕೊನೆ ಬಾರಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲು ಅನುಕೂಲ ಮಾಡಿಕೊಡಬೇಕು. ಆದರೆ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ಇದ್ಯಾವುದನ್ನು ಮಾಡ್ತಿಲ್ಲ. ಆಸ್ಪತ್ರೆಯಿಂದ ಶವ ತರುವ ಸಿಬ್ಬಂದಿಗೆ ಮಾತ್ರ ಪಿಪಿಇ ಕಿಟ್ ನೀಡೋದನ್ನ ಬಿಟ್ರೆ ಸ್ಮಶಾನ ಕಾವಲು ಸಿಬ್ಬಂದಿಗಾಗ್ಲಿ, ಮೃತರ ಸಂಬಂಧಿಕರಿಗಾಗ್ಲಿ, ಶವ ಸಾಗಿಸುವ ವಾಹನದ ಡ್ರೈವರ್ಗಾಗ್ಲಿ ಪಿಪಿಇ ಕಿಟ್ ನೀಡ್ತಿಲ್ಲ. ಈ ರೀತಿ ಪಿಪಿಇ ಕಿಟ್ ಇಲ್ಲದೆ ಒಂದೇ ದಿನ 8 ಜನ ಸೋಂಕಿತರ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಕುಟುಂಬಸ್ಥರಿಗೂ ಕೂಡ ಯಾರೆಲ್ಲ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರಿಗೆ ಕೊರೋನಾ ಸೋಂಕು ಹರಡುವಂತಹ ಭೀತಿ ಎದುರಾಗಿರುವಂಥದ್ದು. ಇದು ಬೆಳಗಾವಿ ನಗರದ ಸದಾಶಿವ ನಗರದಲ್ಲಿರುವಂತಹ ಏನು ಸ್ಮಶಾನ ಏನಿದೆ, ಆ ಒಂದು ಸ್ಮಶಾನದಲ್ಲೇ ಈಗ ಸದ್ಯ ಕೊರೋನಾ ಸೋಂಕಿತರು ಯಾರೆಲ್ಲ ಮೃತಪಡ್ತಾ ಇದ್ದಾರೆ ಅವರನ್ನ ಇಲ್ಲೇ ಏನು ಅಂತ್ಯಕ್ರಿಯೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಈ ರೀತಿ ಓಪನ್ ಆದಂತಹ ಪ್ರದೇಶದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ ಆದರೆ, ನಿನ್ನೆ ಇದೇ ಒಂದು ಸ್ಥಳದಲ್ಲಿ ಅಮಾನವೀಯವಾಗಿ ಶವಗಳನ್ನು ಎಸೆದು ಇಲ್ಲಿರುವಂತಹ ಸಿಬ್ಬಂದಿಗಳು ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ರು. ಸೊ ಅದು ಕೂಡ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದರ ಬೆನ್ನಲ್ಲೇ ಇಲ್ಲಿ ಯಾರೆಲ್ಲ ಏನು ಸ್ಮಶಾನ ಕಾವಲುಗಾರರಾಗಿರ್ಬೋದು, ಆಂಬ್ಯುಲೆನ್ಸ್ ಡ್ರೈವರ್ಗಳಾಗಿರ್ಬೋದು, ಅದರ ಜೊತೆಗೆ ಯಾರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ಕುಟುಂಬಸ್ಥರಿಗೆ ಪಿಪಿಇ ಕಿಟ್ಗಳನ್ನೇ ಕೊಡ್ತಾ ಇಲ್ಲ. ಬೆಳಗಾವಿ ಜಿಲ್ಲಾಡಳಿತ ಮಾಡ್ತಿರೋ ಎಡವಟ್ಟುಗಳು ಒಂದೆರಡಲ್ಲ. ಪಿಪಿಇ ಕಿಟ್ ನೀಡದಿರೋದು ಒಂದೆಡೆ ಆದ್ರೆ ಕೆಳ ಹಂತದ ಸಿಬ್ಬಂದಿ ಬಗ್ಗೆ ಎಷ್ಟರ ಮಟ್ಟಿಗೆ ಕೇರ್ ತೆಗೆದುಕೊಳ್ತಿದೆ ಅನ್ನೋದು ಖುದ್ದು ಶವ ಸಾಗಿಸುವ ವಾಹನದ ಚಾಲಕನೇ ಹೇಳ್ತಾನೆ, ಕೇಳಿ. 4 महीने से सर अभी 15 दिन तो हुआ सर. डेली के 15 से 18 पेशेंट हो रहे हैं सर डेली, और 4 महीने में तो इतने लोग मरे सर कि सब उसका हिसाब नहीं है. और पूरे पॉजिटिव के केस का सर हमारे को भी फ़ोन आ रहा है. हमारे को सर उसके बारे में कुछ भी सर फैसिलिटी नहीं है. हमारे को पीपी किट भी नहीं, मास्क भी नहीं, कुछ भी नहीं है सर. इसलिए हमारे को भी काम करने के लिए सब डर कर रहा है हमारे को. ಪಿಪಿಇ ಕಿಟ್ ಕೊಡ್ತಿಲ್ಲ, ನಮಗೆ ಕೆಲಸ ಮಾಡೋದಕ್ಕೆ ಭಯವಾಗ್ತಿದೆ ಅಂತ ಆತಂಕ ವ್ಯಕ್ತಪಡಿಸಿರೋ ಚಾಲಕ ನಿತ್ಯ 15ರಿಂದ 18 ಜನ ಮೃತಪಡುತ್ತಿದ್ದಾರೆ ಎಂಬ ಭೀಕರ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಆದ್ರೆ ಹೆಲ್ತ್ ಬುಲೆಟಿನ್ ನಲ್ಲಿ ಮಾತ್ರ ಜಿಲ್ಲಾಡಳಿತ ಸಾವು ಎಷ್ಟಾಗ್ತಿದೆ ಎಂಬುದನ್ನ ಮರೆಮಾಚುವ ಕೆಲಸ ಮಾಡ್ತಿದೆ. ಇದರ ಜೊತೆಗೆ ಕೋವಿಡ್ ನಿಂದ ಮೃತಪಟ್ಟವರನ್ನ ಹಾಗೂ ಇತರೆ ಕಾರಣದಿಂದ ಮೃತಪಟ್ಟವರನ್ನ ಅಕ್ಕಪಕ್ಕದಲ್ಲೇ ಅಂತ್ಯಕ್ರಿಯೆ ಕೂಡ ಮಾಡ್ತಿರೋದು ಬಟಾಬಯಲಾಗಿದೆ. ನಾವೀಗ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಸಹಜ ಕಾಯಿಲೆಯಿಂದ ಅಥವಾ ಸಹಜ ಸಾವಿನಿಂದ ಮೃತಪಟ್ಟವರು. ಸೊ ಇದೇ ಒಂದು ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ರೆ, ಸೊ ಇದರ ಪಕ್ಕದಲ್ಲೇ ಈಗ ಈ ಒಂದು ಈ ಸಹಜ ರೀತಿ ಸಾವನ್ನಪ್ಪಿದವ್ರದ್ದು ಒಂದು ಕಡೆ ಆದರೆ, ಇದರ ಪಕ್ಕದಲ್ಲೇ ಕೂಡ ನಾವೀಗ ಒಂದು ಮಹಾನಗರ ಪಾಲಿಕೆಯ ಆಂಬ್ಯುಲೆನ್ಸನ್ನು ತೋರಿಸ್ತಾ ಇದ್ದೇವೆ. ಸೊ ಅದು ಅಲ್ಲಿ ಸೋಂಕಿತರ ಶವ ಕೂಡ ಈಗಾಗಲೇ ಬಂದಿರುವಂಥದ್ದು. ಅಂದರೆ ಯಾರು ಮೃತಪಟ್ಟಿದ್ದಾರೆ ಆ ಸೋಂಕಿತರ ಶವವನ್ನು ತೆಗೆದುಕೊಂಡು ಅಂತ್ಯಕ್ರಿಯೆಗೆ ಬಂದಿರುವಂಥದ್ದು. ಸೊ ಅಂದರೆ ಎಲ್ಲವೂ ಒಂದೇ ಕಡೆ ನಡೀತಾ ಇರುವಂತಹ ಒಂದು ಕಾರಣಕ್ಕಾಗಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇಲ್ಲಿ ಕೊರೋನಾ ಸೋಂಕು ಹರಡುವಂತಹ ಭೀತಿಯೇ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಕೋವಿಡ್ ಅಂತ್ಯಕ್ರಿಯೆ ಮಾಡುವ 100 ಮೀಟರ್ ಅಂತರದಲ್ಲೇ ಸಾಕಷ್ಟು ಜನ ಸೇರ್ಕೊಂಡು ಬೇರೊಂದು ಶವ ಸಂಸ್ಕಾರವನ್ನು ಮಾಡಲಾಗ್ತಿದೆ. ಹೀಗಾಗಿ ಬೇರೊಬ್ಬರ ಅಂತ್ಯ ಸಂಸ್ಕಾರಕ್ಕೆ ಬಂದವರಿಗೂ ಇದೀಗ ಕೊರೋನಾ ಸೋಂಕು ಹರಡುವ ಭೀತಿ ಶುರುವಾಗಿದೆ.
ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಇದೀಗ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡ್ತಾ ಇದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಬೆಳಗಾವಿ ಜಿಲ್ಲಾಡಳಿತದ ವಿರುದ್ಧ ಸದ್ಯ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಅದು ನೂರಾರು ಭಕ್ತರು ಬರುವ ದೇವಸ್ಥಾನ. ಶ್ರಾವಣ ಮಾಸದಲ್ಲಂತೂ ಭಕ್ತಾದಿಗಳಿಂದ ಈ ದೇವಸ್ಥಾನ ತುಂಬಿ ತುಳುಕ್ತಾ ಇತ್ತು. ಆದರೆ ಆ ಪ್ರಸಿದ್ಧ ದೇವಾಲಯ ಈಗ ಸೀಲ್ ಡೌನ್ ಆಗಿದೆ. ಕಿಲ್ಲರ್ ಕೊರೋನಾ ದೇವಿಯನ್ನು ದಿಗ್ಬಂಧನದಲ್ಲಿ ಇಟ್ಟುಬಿಟ್ಟಿದೆ. ಸಂತಾನವಿಲ್ಲದವರಿಗೆ ಸಂತಾನ ಕರುಣಿಸೋ ಮಹಾತಾಯಿ, ಬೇಡಿ ಬರುವ ಭಕ್ತರಿಗೆ ಕೈ ಹಿಡಿದು ಸಲಹುವ ಕರುಣಾಮಯಿ. ತುಮಕೂರಿನ ಗೊರವನಹಳ್ಳಿ ಮಹಾಲಕ್ಷ್ಮಿ. ಕರುನಾಡಿನ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೂ ಕೊರೋನಾ ಕಂಟಕವಾಗಿದೆ. ಕೊರೋನಾದಿಂದಾಗಿ ಮಹಾಲಕ್ಷ್ಮಿ ದೇವಸ್ಥಾನವನ್ನ ಸೀಲ್ ಡೌನ್ ಮಾಡಲಾಗಿದೆ. ಪರಿಣಾಮ ದೇವಿಯ ದರ್ಶನ ಸಿಗದೆ ಭಕ್ತಾದಿಗಳು ನಿರಾಸೆಯಿಂದ ವಾಪಸ್ಸಾಗುತ್ತಿದ್ದಾರೆ. ಪೂಜಾರಿ ಪತ್ನಿಗೆ ಕೊರೋನಾ, ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ದಿಗ್ಬಂಧನ. ಸದಾ ಭಕ್ತರಿಂದ ತುಂಬಿರುತ್ತಿದ್ದ ಗೊರವನಹಳ್ಳಿ ಶ್ರೀ ಲಕ್ಷ್ಮೀ ದೇವಾಲಯ ಸೀಲ್ ಡೌನ್ ಆಗಿದೆ. ಇಲ್ಲಿ ಪೂಜೆ ಮಾಡುವ ದೇವಾಲಯದ ಅರ್ಚಕರ ಪತ್ನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. 27 ವರ್ಷದ ಗರ್ಭಿಣಿ ಮಹಿಳೆಯಾಗಿದ್ದು ಕಳೆದ ಜುಲೈ 20ರಂದು ಕೊರೋನಾ ಸೋಂಕು ದೃಢಪಟ್ಟಿದೆ. ಪತಿ ಶ್ರೀ ಲಕ್ಷ್ಮೀ ದೇವಾಲಯದಲ್ಲಿ ಅರ್ಚಕನಾಗಿದ್ದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಹೀಗಾಗಿ ದೇವಾಲಯ ಸುತ್ತ 200 ಮೀಟರ್ ಸೀಲ್ ಡೌನ್ ಮಾಡಲಾಗಿದೆ. ಅರ್ಚಕನ ಪತ್ನಿಗೆ ಒಂದು ಕೊರೋನಾ ಬಂದಿರುವಂಥದ್ದು. ಏನು ಪ್ರಸಿದ್ಧ ದೇವಾಲಯ ಅಂತ ಹೇಳಿದ್ರೆ ಏನು ತುಮಕೂರು ಜಿಲ್ಲೆಯ ಕಡಗೇರಿ ತಾಲೂಕಿನ ಏನು ಗೊರವನಹಳ್ಳಿ ಪ್ರಸಿದ್ಧ ದೇವಾಲಯದ ಅರ್ಚಕನ ಪತ್ನಿಗೆ ಏನೋ ಒಂದು ಕೊರೋನಾ ದೃಢಪಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸೀಲ್ ಡೌನ್ ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಕಳೆದ ಒಂದು ವಾರದ ಹಿಂದೆ ಈಕೆಗೆ ಕೊರೋನಾ ಇರುವಂಥದ್ದು ದೃಢ ಆಗುತ್ತೆ. ಜುಲೈ 20ರಂದು ದೃಢ ಆಗುತ್ತೆ. ಅಂದರೆ ಇವರು ಜುಲೈ 11ರಂದು ಕೊರೋನಾ ಟೆಸ್ಟ್ ಕೂಡ ಕೊಟ್ಟಿರ್ತಾರೆ. ಹೀಗಾಗಿ ಜುಲೈ 20ಕ್ಕೆ ಕೊರೋನಾ ಪಾಸಿಟಿವ್ ಇರುವಂಥದ್ದು ದೃಢಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಹಲವು ದಿನಗಳಿಂದ ಕೂಡ ಈಗಾಗಲೇ ಸೀಲ್ ಡೌನ್ ಆಗಿರುವಂಥದ್ದು. ಪ್ರಮುಖವಾಗಿ ಈಗ ಶ್ರಾವಣ ಮಾಸ ಆರಂಭ ಆಗಿರುವಂಥದ್ದು. ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಸ್ಥಾನ ಬರುವಂಥ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿರ್ತಾರೆ. ಈಗಾಗಲೇ ಈ ಒಂದು ಭಕ್ತಗಣಕ್ಕೂ ಕೂಡ ಸಾಕಷ್ಟು ನಿರಾಸೆ ಮೂಡಿಸಿದೆ ಅಂತ ಹೇಳ್ಬೋದು. ಅರ್ಚಕ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಇದರಲ್ಲಿ ಸಾಕಷ್ಟು ಭಕ್ತರು ಕೂಡ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಸದ್ಯ ಆ ಸಮಯದಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿದ್ದ ಭಕ್ತರಿಗೆ ಆತಂಕ ಶುರುವಾಗಿದೆ. ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವಿದೆ. ಈ ದಿನ ಸಾವಿರಾರು ಭಕ್ತರು ಮಹಾಲಕ್ಷ್ಮಿಯ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಬರ್ತಿದ್ರು. ಆದರೆ ದೇವಸ್ಥಾನ ಸೀಲ್ ಡೌನ್ ಆಗಿರೋದ್ರಿಂದ ದೇವಿಯ ದರ್ಶನಕ್ಕೆ ಅವಕಾಶವಿಲ್ಲ. ಹೀಗಾಗಿ ಮಹಾಲಕ್ಷ್ಮಿ ಭಕ್ತರಿಗೆ ನಿರಾಸೆ ಉಂಟಾಗಿದೆ. ನಮಗೂ ಗೊತ್ತಿಲ್ದಿರ ಇಷ್ಟು ದೂರ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಆಸೆ ಇತ್ತು. ಸುಮಾರು ಜನ ಬಂದು ಹಾಗೆ ವಾಪಸ್ ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ಬಾಗ್ಲ ಹತ್ರನೇ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ರು. ಆದ್ರೀಗ ಕೊರೋನಾದಿಂದ ಗೊರವನಹಳ್ಳಿಯ ಶ್ರೀ ಲಕ್ಷ್ಮೀ ದೇವಿ ದಿಗ್ಬಂಧನದಲ್ಲಿದ್ದಾಳೆ. ಹೀಗಾಗಿ ಸಾಕಷ್ಟು ಭಕ್ತರಿಗೆ ನಿರಾಸೆ ಮೂಡಿಸಿದೆ. ಆದಷ್ಟು ಬೇಗ ಸೀಲ್ ಡೌನ್ ತೆರವುಗೊಳಿಸಿ ದೇವಿಯ ದರ್ಶನ ಸಿಗಲಿ ಎನ್ನುವುದು ಸಹಸ್ರ ಭಕ್ತರ ಆಶಯ. ಮಹೇಶ್, TV9 ತುಮಕೂರು. ಕೊರೋನಾ ಎಲ್ಲ ಕಡೆ ಆರ್ಭಟಿಸುತ್ತಿದೆ. ಜನರ ಜೀವವನ್ನೇ ಬಲಿ ಪಡಿತಾ ಇದೆ. ಹೀಗಿರಬೇಕಾದ್ರೆ ಹೊರಗಡೆ ಬರಬೇಡಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಸಭೆ ಸಮಾರಂಭಗಳಿಗೆ ಹೋಗಬೇಡಿ ಅಂತ ಪರಿಪರಿಯಾಗಿ ಹೇಳಿದ್ರು ಜನ ಕೇಳ್ತಾನೆ ಇಲ್ಲ. ಆದ್ರೀಗ ನೋಡಿ, ಅಜ್ಜಿಯ ಅಂತ್ಯ ಸಂಸ್ಕಾರಕ್ಕೆ ಹೋದ 24 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಜನರಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಮದುವೆ ಸಮಾರಂಭ ಅಂತ್ಯಕ್ರಿಯೆಗಳಲ್ಲಿ ಭಾಗವಹಿಸಬೇಡಿ ಅಂದ್ರೂ ಕೇಳುವುದೇ ಇಲ್ಲ. ಕೊರೋನಾ ಮಹಾಮಾರಿಯನ್ನು ಧಿಕ್ಕರಿಸಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಿದ್ದಾರೆ. ರಾಜಕಾರಣಿಗಳ ಜೊತೆ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬನ 70 ವರ್ಷದ ತಾಯಿ ಉಸಿರಾಟದ ತೊಂದರೆಯಿಂದ ಮೃತಪಟ್ಟಿದ್ರು. ಈ ಅಜ್ಜಿಯ ಗಂಟಲು ದ್ರವವನ್ನ ಪರೀಕ್ಷಿಸಿದಾಗ ಕೊರೋನಾ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದವರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ಪ್ರಕರಣ ಮಾತ್ರ ಸಾಕಷ್ಟು ಗಮನ ಸೆಳೆದಿದೆ. ಯಾವುದಂತಂದರೆ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ಪಟ್ಟಣದಲ್ಲಿ ಸುಮಾರು ಒಂದು 70 ವರ್ಷದ ವೃದ್ಧೆಯನ್ನು ಮೃತಪಟ್ಟಿರ್ತಾಳೆ. ಆ ವೃದ್ಧೆಯ ಮಗ ಏನು ಕೆಲವೊಂದಿಷ್ಟು ರಾಜಕೀಯ ಮುಖಂಡರ ಜೊತೆ ಒಡನಾಟ ಹೊಂದಿರ್ತಾನೆ. ಸಮಾಜಮುಖಿಯಾಗಿ ಸುಮಾರು ಜನರ ಜೊತೆ ಸಂಪರ್ಕ ಹೊಂದಿರ್ತಾನೆ. ಈ ನಿಟ್ಟಿನಲ್ಲಿ ಸುಮಾರು ಒಂದು ಎಡವಟ್ಟನ್ನು ಮಾಡ್ಕೊಳ್ತಾರೆ. ಯಾಕಂತಂದರೆ ಸಹಜವಾಗಿ ಈ ಕೊರೋನಾ ಸಂದರ್ಭದಲ್ಲಿ ಕೋವಿಡ್ ನಿಯಮಾವಳಿ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಬೇಕು, ಹೆಚ್ಚಿನ ಜನರನ್ನ ಸೇರಿಸಬಾರ್ದು ಅಂತ ಏನು ನಿಯಮವಿದೆ, ಆ ನಿಯಮವನ್ನು ಇವರು ಸಂಪೂರ್ಣವಾಗಿ ಕುಟುಂಬಸ್ಥರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು ಎಲ್ಲರೂ ಕೂಡ ಉಲ್ಲಂಘನೆ ಮಾಡ್ತಾರೆ. ಸಹಜ ದಿನದಲ್ಲಿ ಯಾವ ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅದೇ ರೀತಿ ಅಂತ್ಯ ಸಂಸ್ಕಾರ ಮಾಡಿರ್ತಾರೆ. ಸುಮಾರು ನೂರಾರು ಸಂಖ್ಯೆಯಲ್ಲಿ ಜನರು ಸೇರಿರ್ತಾರೆ. ಹೌದು, ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ಪಟ್ಟಣದಲ್ಲಿ 70 ವರ್ಷದ ವೃದ್ಧೆಯ ಅಂತ್ಯ ಸಂಸ್ಕಾರದಲ್ಲಿ ಕುಟುಂಬಸ್ಥರು, ಸ್ಥಳೀಯರು ಭಾಗಿಯಾಗಿದ್ರು. ಸಾಮಾನ್ಯ ದಿನಗಳಲ್ಲಿ ಅಂತ್ಯ ಸಂಸ್ಕಾರ ಮಾಡುವಂತೆ ಕೊರೋನಾ ದಿನಗಳಲ್ಲೂ ಮಾಡಿದ್ದಾರೆ.
ಕೋವಿಡ್ ನಿಯಮ ಉಲ್ಲಂಘಿಸಿ ಅಂತ್ಯ ಸಂಸ್ಕಾರ ಮಾಡಿದ ಎಡವಟ್ಟಿನಿಂದ ಒಟ್ಟು 24 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ವೃದ್ಧೆ ಅಂತ್ಯ ಸಂಸ್ಕಾರದ ದಿನ ಭಾಗವಹಿಸಿದ ಕುಟುಂಬಕ್ಕೂ ಸಂಚಕಾರ ಬಂದಿದೆ. ವೃದ್ಧೆಯ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಎಲ್ಲರೂ ಸೇರಿ ಬರೋಬ್ಬರಿ 7 ಜನರಿಗೆ ಸೋಂಕು ಒಕ್ಕರಿಸಿದೆ. ಇವರೊಂದಿಗೆ ಸಂಬಂಧಿಕರು, ನೆರೆಹೊರೆಯವರು ಕೂಡ ಭಾಗವಹಿಸಿದ್ರು. ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದ ಒಟ್ಟು 24 ಜನರಿಗೆ ಸೋಂಕು ತಗುಲಿದ್ದು ಎಲ್ಲರೂ ಈಗ ತಾವೇ ಮಾಡಿದ ಎಡವಟ್ಟಿನಿಂದ ಕೋವಿಡ್ ಆಸ್ಪತ್ರೆ ಸೇರುವಂತಾಗಿದೆ. ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ಒಟ್ಟು 24 ಜನರಿಗೆ ಕೊರೋನಾ ಒಕ್ಕರಿಸಿದೆ. ಸುಮಾರು 55 ಜನರನ್ನ ಇನ್ನೂ ಕ್ವಾರಂಟೈನ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಜನರನ್ನ ಗಂಟಲು ದ್ರವವನ್ನು ತೆಗೆದು ಪರೀಕ್ಷೆಗೆ ಕಳಿಸುವುದು ಬಾಕಿ ಇದೆ. ಆ ನಿಟ್ಟಿನಲ್ಲಿ ಇದರಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಕೊರೋನಾ ಕಂಡು ಬರೋದು ಕೂಡ ಸಾಧ್ಯತೆ ಇದೆ ಅನ್ನೋ ಒಂದು ಮಾತನ್ನ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಜನರ ಒಂದು ಮಾಡುವಂಥ ಎಡವಟ್ಟು ಮತ್ತು ಪ್ರಮಾದದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬಾಗಲಕೋಟೆ ಜಿಲ್ಲಾದ್ಯಂತ ಕೊರೋನಾ ಸಂಖ್ಯೆ ಏರ್ತಾನೆ ಹೋಗ್ತಾ ಇರೋದು ನಿಜವಾಗ್ಲೂ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಸದ್ಯ ವೃದ್ಧೆಯ ಅಂತ್ಯ ಸಂಸ್ಕಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 55 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಅಲ್ಲದೆ ಇನ್ನೂ ಸಾಕಷ್ಟು ಜನರ ಗಂಟಲ ದ್ರವ ಕಳಿಸಬೇಕಿದೆ. ಆ ಬಳಿಕ ಇನ್ನೆಷ್ಟು ಜನರಿಗೆ ಕೊರೋನಾ ಒಕ್ಕರಿಸುತ್ತೋ ಗೊತ್ತಿಲ್ಲ. ಹೀಗಾಗಿ ಇನ್ನು ಮುಂದೆ ಯಾರೇ ಮೃತಪಟ್ಟರೂ ಸ್ಥಳೀಯ ಆಡಳಿತ ಗಮನಕ್ಕೆ ತರಬೇಕು. ಅಂತ್ಯ ಸಂಸ್ಕಾರದಲ್ಲಿ ಯಾರೆಲ್ಲ ಭಾಗಿಯಾದ್ರೋ ಅವರೆಲ್ಲರೂ ಖುದ್ದಾಗಿ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡವರು ಯಾರ್ಯಾರಿದ್ದೀರಿ ಸ್ವಯಂಕೃತವಾಗಿ ಬಂದು ಕ್ವಾರಂಟೈನ್ ಆಗಬೇಕು. ಈ ಸೋಂಕನ್ನು ನಿಯಂತ್ರಿಸಬೇಕಾದ್ರೆ ತಾವೇ ಸ್ವಯಂಕೃತವಾಗಿ ಕ್ವಾರಂಟೈನ್ ಆಗಿ ಗುಳಗುಡ್ಡ ಇತರೆ ಜನರ ಆರೋಗ್ಯ ದೃಷ್ಟಿಯಿಂದ ತಾವು ಕ್ವಾರಂಟೈನ್ ಆಗಬೇಕು. ಎಲ್ಲರೂ ಬಂದು ಕ್ವಾರಂಟೈನ್ ಆಗಬೇಕು ಅಂತ ಹೇಳ್ತೀವಿ. ಏನೇ ಇದ್ರೂ ಜನರು ತಾವೇ ಮಾಡಿಕೊಂಡ ಎಡವಟ್ಟಿನಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದುಪ್ಪಟ್ಟಾಗಿದೆ. ಇನ್ನಾದರೂ ಜನರು ಕೊರೋನಾ ಬಗ್ಗೆ ಎಚ್ಚೆತ್ತುಕೊಂಡು ಕೊರೋನಾ ನಿಯಂತ್ರಣಕ್ಕೆ ಸಹಕರಿಸೋ ಅಗತ್ಯವಿದೆ. ರವಿಮುಖಿ, ಟಿವಿ9 ಬಾಗಲಕೋಟೆ. ನಗರಸಭಾ ಮಾಜಿ ಅಧ್ಯಕ್ಷನ ಬೆನ್ನು ಬಿದ್ದು ಕೊರೋನಾ ಬಲಿ ಪಡೆದಿದೆ. ಈತನಿಂದ ಅವರ ಕುಟುಂಬಸ್ಥರಿಗೂ ಮಾರಿ ಆವರಿಸಿದೆ. ಸಾವನ್ನಪ್ಪಿದ ವ್ಯಕ್ತಿಯ ಮುಖ ನೋಡೋಕೆ ಹಾತೊರೀತಿದ್ದ ಕುಟುಂಬಕ್ಕೆ ಕೊನೆಗೂ ಸಾಧ್ಯ ಆಗಲೇ ಇಲ್ಲ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಮಾರಿ ಕೊರೋನಾ ಮರಣ ಕೇಕೆ ಹಾಕುತ್ತಿದೆ. ಗಡಿ ಜಿಲ್ಲೆ ಯಾದಗಿರಿಯಲ್ಲೂ ಕೊರೋನಾ ಪ್ರಕರಣ ಸಂಖ್ಯೆ 2000 ಗಡಿ ತಲುಪಿದೆ. ಈ ಮಧ್ಯೆ ನಗರಸಭೆ ಮಾಜಿ ಅಧ್ಯಕ್ಷ ಕೊರೋನಾಗೆ ಬಲಿಯಾಗಿರೋದು ಜಿಲ್ಲೆಯಲ್ಲಿ ಆತಂಕ ಹೆಚ್ಚಿಸಿದೆ. ಹಲವು ಕಾಯಿಲೆಯಿಂದ ಬಳಲುತ್ತಿದ್ದ ಯಾದಗಿರಿ ನಗರಸಭೆ ಮಾಜಿ ಅಧ್ಯಕ್ಷರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರ ಸಲಹೆ ಮೇರೆಗೆ ಕೋವಿಡ್ ಟೆಸ್ಟ್ ಮಾಡಿಸಲಾಗಿತ್ತು. ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಬಳಿಕ ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿತ್ತು. ಉಸಿರಾಟದ ಸಮಸ್ಯೆ ಮತ್ತು ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಜಿಮ್ಸ್ಗೆ ದಾಖಲಾದ 2 ದಿನದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಕೊನೆ ಉಸಿರೆಳೆದಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಯಾದಗಿರಿ ನಗರಸಭೆಯ ಮಾಜಿ ಅಧ್ಯಕ್ಷರು ಮೃತಪಟ್ಟಿರುವಂಥ ವಿಚಾರ ಬೆಳಕಿಗೆ ಬಂದಿರುತ್ತು. ಅವರಿಗೆ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಿದ್ರು. ಆಸ್ಪತ್ರೆಗೆ ದಾಖಲಾದ ಕಾರಣಕ್ಕಾಗಿ ಅವರನ್ನು ಕೋವಿಡ್ ಟೆಸ್ಟ್ ಮಾಡಿಸಲಾಗಿತ್ತು. ಕೋವಿಡ್ ಟೆಸ್ಟ್ ಮಾಡಿಸಿದ ನಂತರ ಅವರಿಗೆ ಪಾಸಿಟಿವ್ ಬಂದ ಕಾರಣಕ್ಕಾಗಿ ನೇರವಾಗಿ ಅವರನ್ನು ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ನಿರಂತರವಾಗಿ 4 ದಿನಗಳ ಕಾಲ ಅವರನ್ನು ಚಿಕಿತ್ಸೆ ಕೂಡ ಕೊಡಿಸಲಾಗಿತ್ತು ಅವರಿಗೆ. ಆದರೆ ಬೇರೆ ಬೇರೆ ಕಾಯಿಲೆಯಿಂದ ಬಳಲುತ್ತಿದ್ದರು. ಜೊತೆಗೆ ಉಸಿರಾಟದ ಸಮಸ್ಯೆ ಕೂಡ ಸಾಕಷ್ಟು ಇತ್ತು. ಹೀಗಾಗಿ ಇಲ್ಲಿ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಸೂಕ್ತ ವ್ಯವಸ್ಥೆ ಇರದ ಕಾರಣಕ್ಕಾಗಿ ಅವರನ್ನು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸ್ತಾರೆ. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ನಿರಂತರ 2 ದಿನಗಳ ಕಾಲ ಅವರಿಗೆ ಚಿಕಿತ್ಸೆ ಕೂಡ ಕೊಡಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಜಿಲ್ಲಾ ಜಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ. ನಗರಸಭಾ ಮಾಜಿ ಅಧ್ಯಕ್ಷರಿಗೆ ಕೊರೋನಾ ದೃಢವಾಗುತ್ತಿದ್ದಂತೆ ಈತನ ಸಂಪರ್ಕದಲ್ಲಿದ್ದ ಕುಟುಂಬಸ್ಥರು ಟೆಸ್ಟ್ ಮಾಡಿಸಿದ್ದಾರೆ. ನಗರಸಭೆ ಮಾಜಿ ಅಧ್ಯಕ್ಷನ ಪತ್ನಿ, ಮಗ, ಮಗಳು ಹಾಗೂ ಮೊಮ್ಮಗನಿಗೂ ಸೋಂಕು ದೃಢಪಟ್ಟಿದೆ. ಸೋಂಕಿತರು ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರೆ ಇತ್ತ ಕೋವಿಡ್ಗೆ ಬಲಿಯಾದ ಪತಿಯ ಅಂತ್ಯಕ್ರಿಯೆ ನಡೆದು ಹೋಗಿದೆ. ಅಮೀನ್ ಹೊಸೂರ್, ಟಿವಿ9 ಯಾದಗಿರಿ. ಕೊರೋನಾ ಸೋಂಕಿತರಿಗೆ ಅಕ್ಕಪಕ್ಕದ ಮನೆಯವರ ಕಾಟ. ಆರೋಗ್ಯ ಇಲಾಖೆಯ ಅಧಿಕಾರಿಗೂ ಬಂತು ಸೋಂಕು. ಅಂತ್ಯ ಸಂಸ್ಕಾರವಾದ 8 ದಿನಗಳ ಬಳಿಕ ಪಾಸಿಟಿವ್. ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ್ದವರಿಗೆ ಢವಢವ. ಎಲ್ಲಾ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ಇಲ್ಲಿದೆ ನೋಡಿ. ಬಿಕೋ ಎನ್ನುತ್ತಿರುವ ರಸ್ತೆ, ಊರಿನ ಓಣಿಗಳು, ಬೀಗ ಜಡಿದಿರುವ 100 ಮನೆಯ ಬಾಗಿಲು, ಎಲ್ಲೆಲ್ಲೂ ನೀರವ ಮೌನ.
ಇದು ಗಡಿನಾಡು ಚಾಮರಾಜನಗರ ತಾಲೂಕಿನ ಬದನಗುಪ್ಪೆ ಗ್ರಾಮ. ಕೊರೋನಾ ಮಹಾಮಾರಿಯಿಂದ ಇಡೀ ಊರೇ ಖಾಲಿಯಾಗಿದೆ. ಅದಕ್ಕೆ ಕಾರಣವಾಗಿದ್ದು ಅದೊಬ್ಬ ದಂಪತಿ. ಇದೇ ಊರಿನ ಮಹೇಶ್ ಮತ್ತು ಜಯಶ್ರೀ ದಂಪತಿಗೆ ಕೊರೋನಾ ಬಂದಿತ್ತು. ಜಯಶ್ರೀ ಕಾಲೇಜಿನಲ್ಲಿ ಎಂಬಿಬಿಎಸ್ ಸ್ಟೂಡೆಂಟ್ಗೆ ಪಾಠ ಮಾಡೋರ ಜೊತೆಗೆ ಕಾಲೇಜಿನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. ಆದರೆ ಜಯಶ್ರೀ ಮತ್ತು ಆಕೆಯ ಗಂಡ ಇಬ್ಬರಿಗೂ ಕೊರೋನಾ ಬಂದಿದೆ. ಆದರೆ ಇಬ್ಬರೂ ಈಗ ಚೇತರಿಸಿಕೊಂಡಿದ್ದಾರೆ. ಆದರೆ ಊರಿನ ಜನ ಮಾತ್ರ ಇವರ ಜೊತೆ ಅಮಾನವೀಯವಾಗಿ ವರ್ತಿಸುತ್ತಿದ್ದಾರೆ. ಇವರಿಂದ ಊರಿಗೆ ರೋಗ ಹರಡಿದೆ ಅಂತ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟು ಅವಮಾನಿಸುವ ರೀತಿ ಮಾಡ್ತಿದ್ದಾರೆ. ಇದರಿಂದ ಈ ಕುಟುಂಬ ಅತಿ ಬೇಸರದಲ್ಲಿದೆ. ಇತ್ತ ರಾಯಚೂರಿನಲ್ಲಿ ಕೊರೋನಾ ಸ್ಫೋಟಗೊಳ್ಳುತ್ತಲೇ ಇದೆ. ಈ ನಡುವೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಲೆಕ್ಕಾಧಿಕಾರಿ ದೇಹಕ್ಕೆ ವೈರಸ್ ಹೊಕ್ಕಿದೆ. ಇದರಿಂದ ಡಿಎಚ್ಒ ಕಚೇರಿಯನ್ನ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಸೋಂಕಿತ ಲೆಕ್ಕಾಧಿಕಾರಿಯ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿರುವ 27 ಜನರನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಒಬ್ಬ ಅಕೌಂಟೆಂಟ್ಗೆ ವೈರಸ್ ವಕ್ರಿಸಿದೆ. ಹೀಗಾಗಿ ಈ ಕಚೇರಿಯ ಮೊದಲನೇ ಮಹಡಿಗೆ ಏನು ಕಾಣ್ತಾ ಇದೆ ಅಲ್ಲಿ, ಆ ಮೊದಲನೇ ಮಹಡಿ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಅಲ್ಲಿರ್ತಕ್ಕಂಥ 8 ರಿಂದ 10 ಜನ ಸಿಬ್ಬಂದಿಗಳನ್ನು ಕ್ವಾರಂಟೈನ್ ಆಗೋದಕ್ಕೆ ಕೂಡ ಸೂಚನೆ ಕೊಡಲಾಗಿದೆ. ಇನ್ನು ಇದಕ್ಕೂ ಮುಂಚೆ 2 ದಿನಗಳ ಹಿಂದಷ್ಟೇ ಈ ಕಚೇರಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಔಟ್ಡೋರ್ ಕ್ಲರ್ಕ್ ಕೂಡ ಸೋಂಕು ಪತ್ತೆಯಾಗಿತ್ತು. ಅದೇ ರೀತಿ ಇವತ್ತು ಸಹ ಒಬ್ಬ ವ್ಯಕ್ತಿಗೆ ಸೋಂಕು ಪತ್ತೆಯಾಗಿರ್ತಕ್ಕಂಥದ್ದು, ಡಿ ಗ್ರೂಪ್ ನೌಕರರು ಕೂಡ ಸೋಂಕು ಪತ್ತೆಯಾಗಿರ್ತಕ್ಕಂಥದ್ದು. ಒಟ್ಟಾರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೂ ಸಹ ವೈರಸ್ ವಕ್ರಿಸ್ತಾ ಇರತಕ್ಕಂಥ ಸಾಕಷ್ಟು ಆತಂಕ ಹುಟ್ಟಿಸಿದೆ. ಈಗಾಗಲೇ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಸುಮಾರು 25 ರಿಂದ 27 ಜನ ಸಿಬ್ಬಂದಿಗಳಿಗೆ ಆರೋಗ್ಯ ಇಲಾಖೆ ಕಚೇರಿಯಲ್ಲಿ ಇರತಕ್ಕಂಥ ಕೋವಿಡ್ ಟೆಸ್ಟ್ ವಾಹನದಲ್ಲಿ ಈಗಾಗಲೇ ಅವರ ದ್ರವವನ್ನು ಕಂಟ್ರೋಲ್ ದ್ರವದ ಪರೀಕ್ಷೆ ಕೂಡ ಮಾಡಲಾಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಈಗ ಪಾಸಿಟಿವ್ ಪತ್ತೆಯಾಗಿರ್ತಕ್ಕಂಥದ್ದು. ಇನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೂ ಕೂಡ ಪ್ರತಿನಿತ್ಯ ಈಗ ಸೋಂಕು ಒಬ್ಬೊಬ್ಬರಿಗೆ ವಕ್ರಿಸ್ತಾ ಇರತಕ್ಕಂಥ ನಿಜಕ್ಕೂ ಆರೋಗ್ಯ ಇಲಾಖೆಯಲ್ಲಿ ಭೀತಿ ಹುಟ್ಟಿಸ್ತದೆ ಹೇಳಬೇಕಾಗುತ್ತೆ. ಲೆಕ್ಕಾಧಿಕಾರಿಗೆ ಅದು ಹೇಗೆ ಕೊರೋನಾ ವೈರಸ್ ಹೊಕ್ಕಿದೆ ಎಂಬ ಮೂಲವೇ ಪತ್ತೆಯಾಗದೇ ಇರುವುದು ಇಲಾಖೆಯ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ನಿತ್ಯವೂ ಮನೆ ಕಚೇರಿ ಬಿಟ್ಟರೆ ಬೇರೆಲ್ಲೂ ಓಡಾಡಿಲ್ಲ. ಹೀಗಾಗಿ ಲೆಕ್ಕಾಧಿಕಾರಿಗೆ ವೈರಸ್ ತಗುಲಿತಾದ್ರೂ ಹೇಗೆ ಅನ್ನೋದನ್ನ ಪತ್ತೆ ಹಚ್ಚುವುದು ಅಧಿಕಾರಿಗಳಿಗೆ ತಲೆನೋವಾಗ್ಬಿಟ್ಟಿದೆ. ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ ಒಂದೇ ದಿನ ಸೋಂಕಿತರ ಸಂಖ್ಯೆ 500ರ ಗಡಿ ದಾಟಿದೆ. ಪ್ರತಿದಿನ 100-200 ಗಡಿ ದಾಟಿದ್ದ ಸೋಂಕು ನಿನ್ನೆ ಒಂದೇ ದಿನ 579 ಸೋಂಕಿತರು ಪತ್ತೆಯಾಗುವ ಮೂಲಕ ಕೊರೋನಾ ಗಡಿ ಜಿಲ್ಲೆಯಲ್ಲಿ ತೀವ್ರವಾಗಿ ಸ್ಫೋಟಗೊಂಡಿದೆ. ಒಂದೇ ದಿನ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಸೋಂಕಿತರು ಪತ್ತೆಯಾಗಿರುವುದು ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ನಿನ್ನೆ ಅಷ್ಟೇ ಸುಮಾರು 579 ಕೊರೋನಾ ಸೋಂಕು ಸ್ಫೋಟಗೊಂಡಿರ್ತಕ್ಕಂಥದ್ದು ಇಡೀ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಯಾಕೆಂತಂದರೆ ಪ್ರತಿದಿನ 100-200ರ ಗಡಿ ದಾಟತಕ್ಕಂಥ ಕೊರೋನಾ ನಿನ್ನೆ 500ರ ಗಡಿ ದಾಟಿರ್ತಕ್ಕಂಥದ್ದು ಜಿಲ್ಲೆಯ ಮಟ್ಟಿಗೆ ಸಾಕಷ್ಟು ಒಂದು ಆತಂಕವನ್ನು ತಂದಿದ್ದಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ 4000 ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಗಡಿ ದಾಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಇನ್ನಷ್ಟು ಕೊರೋನಾ ಸೋಂಕು ಕೂಡ ಜಿಲ್ಲೆಯಲ್ಲಿ ಪತ್ತೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತಕ್ಕೂ ಕೂಡ ಒಂದು ರೀತಿಯ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ವೈರಸ್ ಆರ್ಭಟ ಹೆಚ್ಚಾಗ್ತಾನೆ ಇದೆ. ಇದರ ಮಧ್ಯೆ ಜಿಲ್ಲೆಯಲ್ಲಿ ಕೊರೋನಾ ಪರೀಕ್ಷೆಯ ವರದಿ ವಿಳಂಬವಾಗ್ತಿರುವುದು ಕಾಫಿನಾಡಿನ ಜನರ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಜಿಲ್ಲೆಯ ಬಿಂತ್ರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 70 ವರ್ಷದ ವ್ಯಕ್ತಿ ಜುಲೈ 14ರಂದು ಕೊರೋನಾ ಪರೀಕ್ಷೆ ಮಾಡಿಸಿದ್ರು. ಅವರು ಜುಲೈ 16ರಂದು ಸಾವನ್ನಪ್ಪಿದ್ರು. ಅಂತ್ಯ ಸಂಸ್ಕಾರ ಮಾಡಿದ ಬಳಿಕ ಅವರ ಕೊರೋನಾ ಪರೀಕ್ಷೆಯ ವರದಿಯಲ್ಲಿ ಪಾಸಿಟಿವ್ ಅಂತ ಬಂದಿದೆ. ಸದ್ಯ ಇವರ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ್ದ ವ್ಯಕ್ತಿಗಳಿಗೆ ಆತಂಕ ಎದುರಾಗಿದೆ. ಯಾಕಂದರೆ ಇವತ್ತು ನೋಡಿರ್ಬೋದು, ನಿನ್ನೆ ಕೊಪ್ಪದಲ್ಲಿ ಜುಲೈ 14ಕ್ಕೆ 2 ಮರಣ ಪ್ರಕರಣದಲ್ಲಿ ಮೊನ್ನೆ ಬಂದಿದೆ ರಿಪೋರ್ಟ್ ಪಾಸಿಟಿವ್ ಅಂತೇಳಿ. ಈಗ ಶವ ಸಂಸ್ಕಾರಕ್ಕೆ ಹೋದವ್ರ ಕತೆ ಏನು? ಜಿಲ್ಲೆಯಲ್ಲಿ ಇದೇನು ಮೊದಲ ಪ್ರಕರಣ ಅಲ್ಲ. ಬದಲಿಗೆ ಚಿಕ್ಕಮಗಳೂರು, ಕಡೂರಿನಲ್ಲೂ ಇದೇ ರೀತಿ ಎಡವಟ್ಟಾಗಿತ್ತು. ಮೃತಪಟ್ಟು 4-5 ದಿನಗಳ ಬಳಿಕ ವರದಿ ಬಂದು ಜನ ಭಯದಲ್ಲಿ ದಿನದೂಡಿದ್ರು. ಈ ಮಧ್ಯೆ ಕೊಪ್ಪದ 2 ಪ್ರಕರಣದಲ್ಲೂ 6-8 ದಿನಗಳ ಬಳಿಕ ಪಾಸಿಟಿವ್ ರಿಪೋರ್ಟ್ ಬಂದಿರುವುದು ಜನರಲ್ಲಿ ನಡುಕ ಸೃಷ್ಟಿಸಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9. ಕೊರೋನಾ ಸೋಂಕಿತರ ಅಂತ್ಯ ಸಂಸ್ಕಾರ ಹಲವೆಡೆ ಅಮಾನವೀಯವಾಗಿ ನಡೆದಿತ್ತು. ಹೀಗಾಗಿ ಕೆಲ ಸ್ವಯಂ ಸೇವಕ ತಂಡಗಳು ಗೌರವಯುತವಾಗಿ ಸೋಂಕಿತರ ಅಂತ್ಯಕ್ರಿಯೆಗೆ ಕೈಜೋಡಿಸಿತ್ತು. ಆದರೆ ಕೊರೋನಾ ಈಗ ಆ ಸ್ವಯಂ ಸೇವಕರ ಆತ್ಮಸ್ಥೈರ್ಯಕ್ಕೆ ಪೆಟ್ಟು ಕೊಟ್ಟಿದೆ. ರಾಜ್ಯದಲ್ಲಿ ಕೊರೋನಾ ಆರ್ಭಟ ಜೋರಾಗ್ತಿದ್ದಂತೆ ಸೋಂಕಿಗೆ ಬಲಿಯಾಗ್ತಿರುವವರ ಪ್ರಮಾಣದಲ್ಲೂ ಏರಿಕೆಯಾಗ್ತಿದೆ. ಈ ನಡುವೆ ಸೋಂಕಿತರ ಅಂತ್ಯ ಸಂಸ್ಕಾರವನ್ನ ಕೆಲವೆಡೆ ಅಮಾನವೀಯವಾಗಿ ನಡೆಸಲಾಗಿತ್ತು. ಇದರಿಂದ ಎಚ್ಚೆತ್ತ ಮಡಿಕೇರಿಯ ಕೆಲ ಸ್ವಯಂ ಸೇವಕರ ತಂಡ ಗೌರವಯುತ ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಆದ್ರೀಗ ಇದೇ ಸ್ವಯಂ ಸೇವಕರಿಗೆ ಕೊರೋನಾ ಕಂಟಕವಾಗಿ ಕಾಡಿದೆ. ಸೋಂಕಿತ ಮಹಿಳೆಯ ಶವ ಸಂಸ್ಕಾರ ಮಾಡಲು ಹೋದ ಸ್ವಯಂ ಸೇವಕನೋರ್ವನಿಗೆ ಹೆಮ್ಮಾರಿ ಅಂಟಿಕೊಂಡು ಇಡೀ ತಂಡಕ್ಕೆ ಆತಂಕವನ್ನ ಉಂಟು ಮಾಡಿದೆ. ಶವ ಸಂಸ್ಕಾರವನ್ನ ಗೌರವಯುತವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ವಯಂ ಸೇವಕರಾಗಿ ತಾವೇ ಸ್ವತಃ ಟ್ರೈನಿಂಗನ್ನು ಪಡೆದುಕೊಂಡು ಯಾವ ರೀತಿ ಸೋಂಕಿತರು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಶವ ಸಂಸ್ಕಾರ ಮಾಡಬೇಕು ಅನ್ನೋ ಒಂದು ಮುನ್ನೆಚ್ಚರಿಕೆಯನ್ನು ಇಟ್ಕೊಂಡು ಶವ ಸಂಸ್ಕಾರವನ್ನು ಸ್ವಯಂ ಸೇವಕರು ಮಾಡ್ತಾಯಿದ್ರು.
ಆದರೆ ಇದೀಗ ಸ್ವಯಂ ಸೇವಕರಾಗಿ ಶವ ಸಂಸ್ಕಾರಕ್ಕೆ ತೆರಳಿದಂಥ ವೇಳೆ ಇದೀಗ 43 ವರ್ಷದ ವ್ಯಕ್ತಿಗೆ ಇದೀಗ ಕೊರೋನಾ ವಕ್ಕರಿಸಿಕೊಂಡಿರುವಂಥದ್ದು. ಕೊರೋನಾ ಕಾಟಕ್ಕೆ ಜೀವ ಉಳಿದ್ರೆ ಸಾಕು, ಬೇರೇನು ಬೇಡ ಅನ್ನೋ ಜನರೇ ಹೆಚ್ಚು. ಇಂಥವರ ಮಧ್ಯೆ ಜಿಲ್ಲೆಯ 30 ಜನರ ಸ್ವಯಂ ಸೇವಕರ ತಂಡವೊಂದು ಸೋಂಕಿತರು ಮೃತಪಟ್ಟಾಗ ಗೌರವಯುತ ಅಂತ್ಯಕ್ರಿಯೆ ಮಾಡೋಕೆ ಕೈಜೋಡಿಸಿತ್ತು. ಹೀಗೆ ಒಳ್ಳೆಯ ಕಾರ್ಯಕ್ಕೆ ಕೈಜೋಡಿಸಿದವರಿಗೆ ಕಿಲ್ಲರ್ ವೈರಸ್ ಕಂಟಕವಾಗಿ ಕಾಡ್ತಿದೆ. ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದ ಓರ್ವ ಸ್ವಯಂ ಸೇವಕನಿಗೆ ಸೋಂಕು ಬಂದಿದ್ದು, ಸದ್ಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದವರಿಗೆಲ್ಲರಿಗೂ ಕೊರೋನಾ ಭೀತಿ ಕಾಡಿದೆ. ಈ ಟೈಮ್ ಕೇಸ್ ರೇಸ್ ಆದಾಗ ಹಿಂಗೆ ವಾಲಂಟಿಯರ್ಸ್ ಅವರಿಗೂ ಸಹ ಈ ಥರ ಕೊರೋನಾ ವೈರಸ್ ಬಂದಾಗ ನೆಕ್ಸ್ಟ್ ಯಾರು ಅವ್ರನ್ನ ಹೋಗಿ ಇಂಥ ಸಂಸ್ಕಾರ ಎಲ್ಲ ಮಾಡ್ತಾರೆ ಅಂದರೆ ಯಾರಿಗೆ ಧೈರ್ಯ ಬರುತ್ತೆ? ಬೇರೆಯವ್ರಿಗೆ ವಾಲಂಟಿಯರ್ಸ್ ಆಗಿ ಬರೋಕ್ಕೂ ಅವರು ಎಚ್ಚೆತ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ನೋಡಿ ಜನಗಳು ಇನ್ನಾರು ಕಲಿಬೇಕು. ಅವರ ಸೆಕ್ಯೂರಿಟಿ ನಮ್ಮ ಕೈಲಿದೆ ಇನ್ನು ಮುಂದೆ. ಲೈಕ್ ಗೌರ್ಮೆಂಟಿಂದ ಮಾಡೋದು ಅವ್ರು ಮಾಡೇ ಮಾಡ್ತಾರೆ, ಬಟ್ ನಮ್ಮ ಕೈಲಿ ಸಹ ಒಂದು ಜನಗಳಾಗಿ ನಾವು ನಮ್ಮ ಸೆಕ್ಯೂರಿಟಿನ ನಾವು ಮಾಡ್ಕೋಬೇಕು, ಸೆಲ್ಫ್ ಸೆಕ್ಯೂರ್ನ. ಒಟ್ಟಲ್ಲಿ ಕೊರೋನಾದಿಂದ ಮೃತಪಟ್ಟವರ ಶವಗಳನ್ನು ಯಾರೂ ನೋಡದಿದ್ದಾಗ ಈ ತಂಡ ಗೌರವಯುತ ಅಂತ್ಯಕ್ರಿಯೆಗೆ ಮುಂದಾಗಿತ್ತು. ಒಂದೊಳ್ಳೆ ಕಾರ್ಯಕ್ಕೆ ಕೈಜೋಡಿಸಿದ್ದ ಸ್ವಯಂ ಸೇವಕರಿಗೆ ಕೊರೋನಾ ಕಂಟಕವಾಗಿ ಕಾಡಿರುವುದು ವಿಷಾದನೀಯವೇ ಸರಿ. ಸುರೇಶ್ ಬಿ, TV9 ಮಡಿಕೇರಿ. ಇದು ಇವತ್ತಿನ ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.